ಓಕೆ, ನೀವು ಏನು ರಿಗ್ರೆಟ್ ಇಲ್ಲ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನನ್ಗೆ ಅಂತ ಹೇಳಿದ್ರೆ, ಆದ್ರೆ ಒಂದು ರಿಗ್ರೆಟ್ ಇದೆ ಅಂತ ಎಲ್ಲಾ ಚಾನಲ್ ಹೇಳ್ಕೊಂಡಿದ್ರೆ, ಏನ್ ರಿಗ್ರೆಟ್ ಹೇಳಿ ನೋಡೋಣ. ಅದು ಏನ್ ರಿಗ್ರೆಟ್? ಒಂದ್ ಮೊಟ್ಟೆನ ಗಿಲ್ಲಿ ಕೊಟ್ಬಂದ್ರೆ ಅಯ್ಯೋ ಪಾಪ, ಅದೇ ಬೇಜಾರ್. ಯಾಕಂದ್ರೆ ಅವ್ನಿಗೆ ಮೊಟ್ಟೆ 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 ಅಂದ್ರೆ ಅಷ್ಟೊಂದು ಇಷ್ಟ. ನನ್ಗೆ ವಾಪಸ್ ಕನ್ಫೆಷನ್ ರೂಮ್ ಇಂದ ಹೋಗಿ ಕೊಡೋಣ ಅನ್ಕೊಂಡೆ. ಅವ್ನಿಗೆ ಇಲ್ಲ ಕೊಬ್ಬು, ನನ್ಗೆ ಯಾಕೆ ಅಂದ್ರು. ಎಲ್ರು ಬಾಯ್ ಹೇಳೋಕೆ ಅಲ್ಲಿದ್ದವ್ರು, ಫ್ರಂಟ್ ಗೇಟ್ ಅಲ್ಲಿ ಇದ್ದವ್ರು ಒಳಗ್ ಬರ್ತಾರೆ, ಬಾಯ್ ಅಶ್ವಿನಿ ಅವರು ಬಾಯ್ ಹೇಳೋಗಿ ಎಲ್ರು ನೋಡ್ತಾ ಇದಾರೆ ಅಂದ್ರೆ, ನೀವು ಬಾಯ್ ಹೇಳ ಇರ್ಬೇಕು ಅನ್ಕೊಂಡು ಮೂತಿ ತಿರ್ಸ್ಕೊಂಡ್ ಬಂದ್ಬಿಟ್ರೆ ರಾಶಿಕನ್ ಜೊತೆ ಮಾತಾಡಿ ಯಾಕೆ ಯಾರಿಗೂ ಬಾಯ್ ಹೇಳಿಲ್ಲ ಅಂತ. ಸೊ ಅದೇ ಚೆನ್ನಾಗಿತ್ತಲ್ವಾ, ನನ್ನ ಎಂಟ್ರಿಗೂ ನನ್ನ ಎಕ್ಸಿಟ್ಗೂ ಗೊತ್ತಾಗಿರುತ್ತೆ ಜನಕ್ಕೆ, ಓ ಇವಳು ಹಿಂಗೇನೆ ಕೇರ್ ಮಾಡಲ್ಲ ಜನಕ್ಕೆ ಅಂತ ಹೇಳಿ. ಮೇ ಬಿ ನಾನು ಕೋಪ ಟೈಮಲ್ಲಿ ನಾನು ನೆಕ್ಸ್ಟ್ ದಿನಗಳಲ್ಲಿ ಉರ್ಸಕ್ಕೆ ಅಂತ ಪ್ಲಾನ್ ಮಾಡಿದೆ. ಅಂದ್ರೆ ಕಿರ್ಚಾಡೋದೇ ಬೇಡ, ವಾಪಸ್ ಹಿಂಗೆ ಟಾಂಟ್ ಕೊಡೋಣ ಸಾಕು. ಅವ್ರು ಎಷ್ಟು ಇರಿಟೇಟ್ ಆಗ್ತಾರೆ, ನಾನು ಇರಿಟೇಟ್ ರೂತಲ್ಲೇ ಕೊಡೋಣ, ನನಗೆ ಸಮಾಧಾನ ಆಗಷ್ಟು ಕೊಡೋಣ ಅನ್ನೋ ಮಟ್ಟಕ್ಕೆ ಅದು ಮಜವಾಗಿರ್ತಾ ಇತ್ತೇನೋ ಜನರಿಗೆ. ಕಿರ್ಚದಂತೂ ಫುಲ್ ಸ್ಟಾಪ್ ಮಾಡೋಣ ಅಂತ ಇದ್ದಿದ್ದು. ಯಾಕಂದ್ರೆ ನನಗೆ ತುಂಬಾನೇ ಕೋಪ ಬರುತ್ತೆ. ನಂದೇ ಲೈಕ್ ಡಾಮಿನೇಟ್ ಆಗಿ ನಾನೇ ಲಾಸ್ಟ್ ಅಲ್ಲಿ ಗೆಲ್ಬೇಕು ಅನ್ನೋದಿದೆ. ಅಲ್ಲಿವರೆಗೂ ನಾನು ಸಮಾಧಾನ ಆಗಲ್ಲ. ಬಟ್ ಅದು ಹೋಗ್ತಾ ಹೋಗ್ತಾ ದಿನಗಳಲ್ಲಿ ತಪ್ಪು ಅಂತ ತಿಳಿದಾಗ ಬೇಡ, ಕಿರ್ಚದ್ ಬೇಡ, ಉರ್ಸೋಣ ಅನ್ನೋ ಸ್ಟ್ರಾಟಜಿಗೆ ಬಂದಿದ್ದೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನನಗೆ ಅನ್ಸ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ನನ್ನ ಒಪ್ಕೊಳ್ಳಿಲ್ಲ, ನನ್ನ ಜೊತೆ ಯಾವ ಒಡನಾಟ ಭಾವಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನನ್ಗೆ ಯಾರಿಗೂ ಬಾಯ್ ಅಂತ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಓಕೆ, ಗಿಲ್ಲಿ ನೀವು ನಿಮ್ ಬಾಂಡಿಂಗ್ ತುಂಬಾ ಕ್ಲೋಸ್ ಆದಂಗೆ ಕಾಣಿಸ್ತು. ನೀವೆಲ್ಲ ಇಂಟರ್ವ್ಯೂಸ್ ನಾನು ನೋಡ್ದೆ, ಗಿಲ್ಲಿ ಗೆಲ್ಬೇಕು, ನನಗೆ ಗಿಲ್ಲಿ ಇಷ್ಟ ಅಂತಾನೆ ಹೇಳ್ತಾ ಬರ್ತಾ ಇದ್ರಿ. ಸೊ ಮನೆ ಒಳಗಿದ್ದಾಗ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ, ಜಗಳ ಆಡ್ತೀರಾ, ಆದ್ರೂ ಗಿಲ್ಲಿ ಗೆಲ್ಬೇಕು, ಗಿಲ್ಲಿ ಬಗ್ಗೆ ಅಷ್ಟೊಂದು ಕ್ಲೋಸ್. ನಾನು ಜಾಸ್ತಿ ಜಗಳ ಆಡಿರೋದು ಯಾರ ಜೊತೆ ಹೇಳಿ? ಗಿಲ್ಲಿ ಜೊತೆ. ಏನಕ್ಕೆ ಹೇಳಿ? ಅಂದ್ರೆ ಅವ್ರು ಗಿಲ್ಲಿ ಮನೇಲಿ ಎಲ್ಲರ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಒಪ್ಕೊಂಡ್ರ? ಸೊ ತುಂಬಾ ಕೆಣಕ್ತಾ ಇತ್ತಾ, ಜಗಳ ಆಗ್ತಾ ಇತ್ತು, ಮತ್ತೆ ಕನ್ವಿನ್ಸ್ ಆಗಿ ಹೋಗ್ತಾ ಇತ್ತು, ಮತ್ತೆ ಕೆಣಕ್ತಾ ಇದ್ದ ಕನ್ವಿನ್ಸ್ ಆಗಿ ಹೋಗ್ತಾ ಇತ್ತು. ಸೊ ಬಟ್ ಆದ್ರೆ ನನಗೆ ಯಾಕೆ ಹೊರಗಡೆ ಬಂದ ಮೇಲೂ ನನಗೆ ಏನಿಗೆ ಗೊತ್ತಾಗಿದ್ದು ಅಂತ ಅಂದ್ರೆ, ಎಪಿಸೋಡ್ಸ್ ಕೆಲವು ಹೇಳ್ದಾಗ ನೋಡ್ದಾಗ ಇಡೀ ಮನೆಗೆ ನನ್ನ ಬಗ್ಗೆ ಮಾತಾಡಿದ್ದಾರೆ. ಯಾರು? ಎಲ್ಲಾರು ಹಿಂದ್ಗಡೆ ಎಪಿಸೋಡ್ಸ್ ನೋಡಿದ್ರೆ ಎಲ್ಲಾರು ಕುತ್ಕೊಂಡು ಮಾತಾಡಿದ್ದಾರೆ. ರಿಷಾ ಹಾಗೆ, ರಿಷಾ ಹೀಗೆ, ರಿಷನ್ ಜೊತೆ ಸೇರ್ಬೇಡ, ರಿಷನ್ ಜೊತೆ ಮಾತಾಡ್ಬೇಡ, ಹಂಗೆ ಅವಳನ್ನ ಕೆಣಕದೇ ಬೇಡ, ಅವಳನ್ನ ಮಾತಾಡ್ಸೋದೇ ಬೇಡ. ಈವನ್ ಕಾವ್ಯ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಗಿಲ್ಲಿ ಯಾಕೆ ಅವಳ ಜೊತೆ ಮಾತಾಡ್ತಾ ಇದ್ಯಾ? ಹೌದಾ? ನೋಡಿಲ್ವಾ ನೀವು? ದಯವಿಟ್ಟು ಪ್ಲೀಸ್ ನೋಡಿ ಅದನ್ನ. ಯಾರು ಎಪಿಸೋಡ್ ನೋಡೋರು ಅದನ್ನ ಹಾಕಿ, ಅದು ಎಪಿಸೋಡ್ ತುಂಬಾ ಕೇಳಿಸ್ಕೊಂಡಿದೀನಿ ನಾನು ಅದು. ಹಂಗೆಲ್ಲ ಹೇಳಿದಾಗ ನೋಡುವುದಿನಿ ನಾನು ಅದು ಒಂದ್ ಎಪಿಸೋಡ್ ಅಲ್ಲಿ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ಯಾರು ನನ್ನ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂದಾಗ, ನನಗೂ ಇಷ್ಟ ಇಲ್ಲ ಅಪ್ಪ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ.